ಬಾಕ್ಸ್ ಪಂಪ್ ಸೆಟ್ ಕೈಕೊಟ್ಟ ಪರಿಣಾಮ ಒಂದು ವಾರದಿಂದ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಸಾರ್ವಜನಿಕರಿಗೆ ಕುಡಿಯಲು ನೀರು ಸರಬರಾಜು ಆಗಿಲ್ಲದ ಕಾರಣ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಮುರಳೀಧರ್ ಹಾಲಪ್ಪ ಕಾರ್ಯಕರ್ತರೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತುಮಕೂರು ಬುಗಡನಹಳ್ಳಿ ಕೆರೆಯಲ್ಲಿ ತುಮಕೂರು ಮಹಾನಗರ ಪಾಲಿಕೆಯ ವಾರ್ಡ್ಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದ್ದು, ಸದ್ಯಕ್ಕೆ ನೀರು ಸರಬರಾಜು ಮಾಡುವ ಪಂಪ್ಸೆಟ್ ದುರಸ್ತಿಯಾಗಿದೆ. ಕೂಡಲೇ ಅಧಿಕಾರಿಗಳು ದುರಸ್ತಿಯಾಗಿರುವ ಪಂಪ್ಸೆಟ್ ಸರಿಪಡಿಸಿ ಮಹಾನಗರ ಪಾಲಿಕೆಯ ಸಾರ್ವಜನಿಕರಿಗೆ ಕುಡಿಯುವ ನೀರು ಸರಬರಾಜು ಮಾಡುವಂತೆ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಮನವಿ ಮಾಡಿದರು. ಇಂದು ತುಮಕೂರು ಗ್ರಾಮಾಂತರದ ಬುಗಡನಹಳ್ಳಿ ಜಲಸಂಗ್ರಹಕ್ಕೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆ ಹಾಗೂ ದುರಸ್ತಿಯಾಗಿರುವ ಪಂಪ್ಸೆಟ್ಗಳ ಬಗ್ಗೆ ಮಾಹಿತಿ ಪಡೆದು ನಂತರ ಮಾತನಾಡಿದ ಮುರಳೀಧರ್ ಹಾಲಪ್ಪನವರು, ತುಮಕೂರು ಮಹಾನಗರ ಪಾಲಿಕೆಯ ಎಲ್ಲ ವಾರ್ಡ್ಗಳಿಗೆ ಬುಗಡನಹಳ್ಳಿ ಕೆರೆಯಿಂದ ಹೇಮಾವತಿ ನೀರನ್ನು ಶುದ್ಧೀಕರಿಸಿ ಕುಡಿಯುವ ನೀರನ್ನಾಗಿ ಪರಿವರ್ತಿಸಿ ಸಾರ್ವಜನಿಕರು ಕುಡಿಯಲು ಸರಬರಾಜು ಮಾಡಲಾಗುತ್ತದೆ. ಆದರೆ ಇಲ್ಲಿನ ತಾಂತ್ರಿಕ ಸಮಸ್ಯೆ ಮತ್ತು 2 ಪಂಪ್ಸೆಟ್ ದುರಸ್ತಿಯಾದ ಕಾರಣ ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕರಿಗೆ ಕುಡಿಯುವ ನೀರು ಸರಬರಾಜು ಆಗುತ್ತಿಲ್ಲ. ಇಲ್ಲಿನ ಸಮಸ್ಯೆಯನ್ನು ಅಧಿಕಾರಿಗಳು ಪರಿಶೀಲಿಸದಿದ್ದರೆ ಮುಂದಿನ 2 ದಿನದಲ್ಲಿ ಪಾಲಿಕೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಬಹುದು ಎಂದು ಹೇಳಿದರು. ಇಲ್ಲಿನ ಸಮಸ್ಯೆ ತಿಳಿದ ತಕ್ಷಣ ಕಾರ್ಯಕರ್ತರೊಂದಿಗೆ ಭೇಟಿ ನೀಡಿ ಇಲ್ಲಿನ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ ಬಳಿಕ ಅಧಿಕಾರಿಗಳು ಇಲ್ಲಿನ ಸಮಸ್ಯೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಕೂಡಲೇ ಮೇಲಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಸದ್ಯದಲ್ಲೇ ಸಮಸ್ಯೆ ಸರಿಪಡಿಸಿ ದುರಸ್ತಿಯಾಗಿರುವ ಪಂಪ್ಸೆಟ್ ಸರಿಪಡಿಸಿ ನೀರು ಸರಬರಾಜು ಮಾಡಲಾಗುವುದೆಂದು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ರಾಜ್ಯದಲ್ಲಿರುವ ಕಾಂಗ್ರೆಸ್ ಪಕ್ಷ ಜನರ ಪರವಾಗಿ ಕೆಲಸ ಮಾಡುತ್ತಿದೆ. ಹಾಗಾಗಿ ತುಮಕೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು, ಸರ್ಕಾರ ಮಟ್ಟದ ಅಧಿಕಾರಿಗಳು, ಜನಪ್ರತಿನಿಧಿಗಳ ಗಮನಕ್ಕೆ ತಂದು ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ವಾಲೆ ಚಂದ್ರಯ್ಯ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಹನುಮಂತಯ್ಯ, ಪಾಲಿಕೆ ಸದಸ್ಯ ಮೊಹಮ್ಮದ್ ಪೀರ್, ಮಹೇಶ್, ಸಂಜೀವ್ ಕುಮಾರ್, ತರುಣೇಶ್, ಆದಿಲ್ ಖಾನ್, ಜೈನ್ ಖಾನ್ ಮತ್ತು ಗಿರೀಶ್, ಜೈನ್ ಶರೀಫ್, ಸುಕನ್ಯಾ, ಪ್ರೇಮ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಎಎನ್ ಪೀರ್, ತುಮಕೂರು. ಸಂಪೂರ್ಣವಾದಂಥ ವ್ಯವಸ್ಥೆ ಈ ಬುಗುನಹಳ್ಳಿ ಕೆರೆ ಮೇಲೆ ನಾವೆಲ್ಲರೂ ಅವಲಂಬಿತರಾಗಿದ್ದೀವಿ. ಇಲ್ಲಿಂದ 60,000 MLD ಅಷ್ಟು ನೀರು ಪ್ರತಿದಿನ ನಮ್ಮ ನಗರಕ್ಕೆ ಬೇಕು. ಅದಕ್ಕೆ ಇಲ್ಲಿಂದ ನೀರು ಪಂಪಾಗಿ ನಗರದಲ್ಲಿರ್ತಕ್ಕಂಥ PNR ಪಾಳ್ಯ, ಹಳೆ ಸಂತೆ ಮೈದಾನ, ಕಾರ್ಪೊರೇಷನ್ ಕಚೇರಿ ಹತ್ತಿರ ಇರತಕ್ಕಂಥ ಟ್ಯಾಂಕ್ಗಳಲ್ಲಿ ಶೇಖರಣೆಯಾಗಿ ಅಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗಳ ಮುಖಾಂತರ ನಮಗೆಲ್ಲರಿಗೂ ಸಪ್ಲೈ ಆಗ್ತದೆ ಮುಂದಕ್ಕೆ. ಇವತ್ತು ಒಂದು 4-5 ದಿವಸಗಳಿಂದ ಇಲ್ಲಿ ಪಂಪಿಂಗ್ ವ್ಯವಸ್ಥೆ ಒಂದು ತಾಂತ್ರಿಕ ದೋಷದಿಂದ ಕೆಟ್ಟು ಹೋಗಿದೆ. ಅದನ್ನು ರಿಪೇರಿ ಮಾಡಲಿಕ್ಕೆ ಅವರು ಇಂಜಿನಿಯರ್ಸ್ಗಳೆಲ್ಲ ಶ್ರಮ ಹಾಕ್ತಿದ್ದಾರೆ. ಹಲವಾರು ಊಹಾಪೋಹಗಳಿಗೆ ನಾವು ಕಿವಿ ಕೊಡದಲ್ಲೇ ಇಲ್ಲೇ ಬಂದು ಯಾವ ಥರ ವ್ಯವಸ್ಥೆ ಇದೆ, ಏನು ಮಾಡ್ತಿದ್ದಾರೆ ಅಂತೇಳಿ ಇಲ್ಲೇ ನೋಡಲಿಕ್ಕೆ ನಮ್ಮ ತುಮಕೂರು ನಗರದ ಎಲ್ಲ ಹಿರಿಯ ನಾಗರಿಕರೆಲ್ಲರೂ ಇಲ್ಲಿಗೆ ಆಗಮಿಸಿದ್ವಿ. ಇಲ್ಲಿ ನೋಡಿದ್ವಿ, ಎಲ್ಲ ಅವರು ಇಂಜಿನಿಯರ್ಗಳು ಇಲ್ಲೇ ಇದ್ದಾರೆ. ಅದು ಎಲ್ಲಿ ವರ್ಕ್ಶಾಪಲ್ಲಿ ಏನೇನು ರಿಪೇರಿ ನಡೀತಿದೆ ಅಂತೆಲ್ಲ ನಮಗೆ ವಿವರಣೆ ಕೊಟ್ಟಿದ್ದಾರೆ. ನಮಗಿರ್ತಕ್ಕಂಥ ಕಾಳಜಿ ಇನ್ನೊಂದು 2-3 ದಿವಸಗಳಲ್ಲಿ ಸಂಪೂರ್ಣವಾದಂಥ ದುರಸ್ತಿ ಮಾಡಿ ಜನಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ನಗರದಲ್ಲಿ ಇರ್ತಕ್ಕಂಥ 631 ರಿಗ್ಗಳ ಮುಖಾಂತರ ನಮಗೆ ನೀರಿನ ಸಪ್ಲೈಗೆ ಆಲ್ಟರ್ನೇಟಿವ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ತಕ್ಷಣ ಇದಕ್ಕೆ ಕ್ರಮ ತಗೊಂಡು ನಮಗೆಲ್ಲರಿಗೂ ನಗರದ ಜನತೆಗೆ ಒಂದು ಶುದ್ಧವಾದಂಥ ಡ್ರಿಂಕಿಂಗ್ ವಾಟ್ರ್ ಕೊಡಲಿ ಅಂತೇಳಿ ನಾವೆಲ್ಲರೂ ಆಶಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ನಗರದಲ್ಲಿ ಇರತಕ್ಕಂಥ 33 ಟ್ಯಾಂಕ್ಗಳನ್ನ ಒಂದುಗೂಡಿಸಿ ಒಂದು ಸುವ್ಯವಸ್ಥಿತವಾದಂಥ ಕುಡಿಯೋ ನೀರಿನ ಜಾಲ ನಮ್ಮ ತುಮಕೂರಿನಲ್ಲಿ ಆಗ್ಬೇಕು. ಹೇಗೆ ದಾವಣಗೆರೆ, ಶಿವಮೊಗ್ಗ, ಮಂಗಳೂರು, ಹುಬ್ಬಳ್ಳಿ, ಬೆಳಗಾವಲ್ಲಿ ಯಾವ ಥರ ಆಗಿದೆ ಅದಕ್ಕಿಂತ ಚೆನ್ನಾಗಿ ಸ್ಮಾರ್ಟ್ ಸಿಟಿ ಅಂತ ಇದ್ದೀವಿ ನಾವು. 1000 ಕೋಟಿ ಹಣ ಬಂದಿದೆ.
ಅದು ಮುಂದಿನ ಮಾತುಗಳು ಅವು. ಅದು ಏನೇನಾಯಿತು ಎಲ್ಲೆಲ್ಲಿ ಹೋಯಿತು ಅಂತೇಳಿ. ಈ ಸ್ಮಾರ್ಟ್ ಸಿಟಿಗೆ ಹೆಸರಿಗೆ ತಕ್ಕನಂಗೆ ನಮ್ಮಲ್ಲಿ ಕುಡಿಯೋ ನೀರಿಗೆ 24 ಗಂಟೆ ಹಿಂಗೆ ನಲ್ಲಿ ಹಿಂಗೆ ಟರ್ನ್ ಮಾಡಿದರೆ ನಮಗೆ ನೀರು ಬರೋಂಗಿರ್ಬೇಕು. ಆ ಥರದ್ದು ವ್ಯವಸ್ಥೆ ಇಲ್ಲಿ ಆಗಬೇಕು ಅಂತೇಳಿ ನಮ್ಮೆಲ್ಲರ ಕೋರಿಕೆ. ನಮ್ಮೊಂದಿಗೆ ಹಲವಾರು ಮುಖಂಡರುಗಳಿದ್ದಾರೆ. ಅವರು ಸಹ ಜನಗಳ ಬಗ್ಗೆ ಕಾಳಜಿ ಇಟ್ಕೊಂಡು ಬದ್ಧತೆಯಿಂದ ಬದಲಿಗೆ ಬಂದಿದ್ದಾರೆ. ಅವರುಗಳು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಹಾಗೆಯೇ ನಮ್ಮ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಯಾವಾಗಲೂ ಇದರ ಪರವಾಗಿ ನಿಂತಿದೆ, ಜನಗಳ ಪರವಾಗಿ. ತಕ್ಷಣ ಇದಕ್ಕೆ ಸೂಕ್ತ ಕ್ರಮ ತಗೊಂಡು ಇದನ್ನು ಮಾಡಿಕೊಡ್ತೀವಿ ಅಂತೇಳಿ ಈಗಾಗಲೇ ವಾಗ್ದಾನ ಮಾಡಿದ್ದಾರೆ.